ಗುರುವಂದನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಕೂಡ ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಲೆವೆಲ್ 1 ಮತ್ತು 2ರಲ್ಲಿ ಕಂಡು ಬರುವಂತಹ ಸಿಂಬಲ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಿಂಬಲ್ಗಳು ಏನು ಅಂತ ಹೇಳಿದ್ರೆ, ಈ ಒಂದು ದಿವ್ಯ ಚೇತನದ ಮುಖಾಂತರ, ಚಿತ್ರಗಳ ಮುಖಾಂತರದಲ್ಲಿ ಇರುವಂತಹ ಈ ಚಿಹ್ನೆಗಳು ನಮ್ಮನ್ನ ಆ ಪರಮಾತ್ಮನ ಆ ದಿವ್ಯ ಚೈತನ್ಯದೊಂದಿಗೆ ನಮ್ಮನ್ನ ಸಂಪರ್ಕಗೊಳಿಸುತ್ತೆ. ನಮ್ಮ ಕಾರ್ಯಗಳನ್ನ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನ ನೀಡುತ್ತೆ. ಅಲ್ಲದೆ ನಮಗೆ ದಾರಿದೀಪವನ್ನು ಕೂಡ ನಮ್ಗೆ ಇವು ತೋರಿಸ್ಕೊಡುವಂತ ಬ್ರಹ್ಮ ಅಸ್ತ್ರಗಳು ಅಂತಾನೆ ಹೇಳ್ಬೋದು ನಾವು. ಅಷ್ಟು ಅದ್ಭುತವಾಗಿರುವಂತಹ ಚಿಹ್ನೆಗಳ ಮುಖಾಂತರ ನಮ್ಮ ಯಾವುದೇ ರೀತಿಯಾದಂತಹ ಚಾಲೆಂಜಸ್ ಗಳಿದ್ರೆ ಅವುಗಳಿಗೆ ನಾವು ಪರಿಹಾರಗಳನ್ನ ನಾವು ಕಂಡುಕೊಳ್ಳಬಹುದಾಗಿದೆ. ಸೊ ಇದನ್ನ ಉಪಚಾರವನ್ನ ಮಾಡ್ಬೇಕಾದ್ರೆ ಅಸ್ತ್ರಗಳ ರೀತಿಯಲ್ಲಿ ನಾವು ಇದನ್ನ, ಉಪಕರಣಗಳ ರೀತಿಯಲ್ಲಿ ನಾವು ಇದನ್ನ ಉಪಯೋಗಿಸ್ತೇವೆ. ರೇಖಿ ಲೆವೆಲ್ 1 ಮತ್ತೆ 2ರಲ್ಲಿ ಮೊದಲನೇದು ಒಂದು ಸಿಂಬಲ್ ಬರುತ್ತೆ. ರೇಖಿ ಲೆವೆಲ್ ಎರಡನೇ ಹಂತದಲ್ಲಿ ನಿಮ್ಗೆ ಎರಡನೇ ಸಿಂಬಲ್ ನಿಮ್ಗೆ ಬರುತ್ತೆ. ಆ ಎರಡು ಸಿಂಬಲ್ಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ನಾನು ನಿಮ್ಗೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ಯಾವ ರೀತಿ ನಾವು ಅದನ್ನ ಡ್ರಾ ಮಾಡ್ಬೇಕು ಅಂತ ಹೇಳಿ. ಆಗ ನೀವೇನ್ ಮಾಡ್ತೀರಾ ಅಂತ ಹೇಳಿ, ಯಾರು ಕೂಡ ನೀವು ಸ್ಕ್ರೀನ್ ಮೇಲೆ ನೀವು ಬರಿಬಾರ್ದು. ನೀವು ಬರೆಯೋದಿದ್ರು, ಪ್ರಾಕ್ಟೀಸ್ ಮಾಡದಿದ್ರು ಒಂದು ನೋಟ್ ಪೆನ್ನನ್ನ ನೀವು ತಗೊಳ್ಳಿ, ಅಲ್ಲಿ ನೀವು ಅಭ್ಯಾಸವನ್ನ ನೀವು ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೀವು ಬರೆದ್ರೆ ಎಲ್ಲರಿಗೂ ಕೂಡ ಏನಾಗುತ್ತೆ ಅದು ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ದಯವಿಟ್ಟು ಅದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನ ಫಾಲೋ ಮಾಡ್ತಾ ಬನ್ನಿ. ರೇಖಿ ಲೆವೆಲ್ ಮೊದಲನೇ ಹಂತದ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರೆ. ಈ ಚೋಕುರೆ ಸಿಂಬಲ್ ನಾವು ಯಾವ ರೀತಿ ನಾವು ಬರಿಬೇಕು ಅಂತ ಹೇಳಿ ನಾನು ನಿಮ್ಗೆ ಇವಾಗ ಡ್ರಾ ಮಾಡ್ತೀನಿ. ನೋಡ್ಕೊಳ್ತಾ ಬನ್ನಿ ಅದನ್ನ. ಸೊ ಈ ಸಿಂಬಲ್ ನ ಉಪಯೋಗ ಏನು ಅಂತ ಹೇಳಿದ್ರೆ, ಒಂದ್ ಸೆಕೆಂಡ್. ಕಾಣಿಸ್ತಾ ಇದೆಯಾ? ನನಗೆ ನೀವು ಮಾತಾಡ್ಬೇಕು. ಕಾಣಿಸ್ತಾ ಇದೆಯಾ? ಮೀನಾ ಅವರು ಬರಿಬೇಡಿ. ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೂ? ರೂಪರಾಘವನ್ ಅವ್ರು ಕಾಣಿಸ್ತಾ ಇದೆಯಾ ನೋಡಿ ಹೇಳಿ ಎಲ್ಲಾದ್ರೂ. ಸ್ಕ್ರೀನ್ ವೈಟ್ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆಯಾ? ರೂಪ ಅವರೇ ಬರಿಬೇಡಿ ನೀವು ಸ್ಕ್ರೀನ್ ಮೇಲೆ. ಓಪೋ ಅವರು ಸ್ಕ್ರೀನ್ ಮೇಲೆ ಬರೀತಾ ಇದ್ರೆ ದಯವಿಟ್ಟು ನೀವು ಸ್ಕ್ರೀನ್ ನ ಟಚ್ ಮಾಡಬೇಡಿ ಯಾರುನು. ನೀವು ಸ್ಕ್ರೀನ್ ಮೇಲೆ ನೀವು ಯಾರು ಬರಿಬೇಡಿ. ಸರಿ ನೋಡಿ, ಇವಾಗ ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರೆ ಸಿಂಬಲ್. ಆ ಚೋಕುರೆ ಸಿಂಬಲ್ ಅನ್ನ ನಾವು ಯಾವ ರೀತಿ ಬರೆಯೋದು ಅಂತ ಹೇಳಿ ನಾವು ಇವಾಗ ಡ್ರಾ ಮಾಡೋಣ. ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತು ಅಂತ ಹೇಳಿದ್ರೆ, 7 ನಾವು ಬರ್ಕೊಳ್ತೀವಿ.
ಏಳನ್ನ ಬರೆದು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಲ್ ಅನ್ನ ಹಾಕ್ಬೇಕು. 1 2 3 3.25 ಅರ್ಧ ಸುತ್ತುಗಳ ಬರುವ ಹಾಗೆ ನಾವು ಸರ್ಕಲ್ ಅನ್ನ ನಾವು ಬರಿಬೇಕು. ಇದನ್ನ ನಾವು ಚೋಕುರೆ ಅಂತೇಳಿ ನಾವು ಕರಿತೀವಿ. ಮೊದಲು ನಾವೇನ್ ಮಾಡ್ಬೇಕು ನೋಡಿ, ಏಳನ್ನ ಬರ್ಕೊಳ್ತೀವಿ. ಏಳನ್ನ ಬರೆದು ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಲ್ ಅನ್ನ ನಾವು ಹಾಕ್ಬೇಕು. 1 2 3.25 ಸುತ್ತಿಗಿಂತ ಎಷ್ಟು ಸರ್ಕಲ್ ಅನ್ನು ಬೇಕಾದ್ರೂ ನೀವು ಹಾಕಬಹುದು. ಆದ್ರೆ ಅದು 3.25 ಸುತ್ತಿಗಿಂತ ಕಡಿಮೆ ಇರಬಾರ್ದು. ಇದನ್ನ ನಾವು ಚೋಕುರೆ ಅಂತೇಳಿ ನಾವು ಕರಿತೀವಿ. ಎಲ್ಲರಿಗೂ ಕಾಣಿಸ್ತಿದೆ ಅಲ್ವಾ? ಸಿಂಬಲ್ ಕಾಣಿಸ್ತಿದ ನಿಮಗೆ? ಕಾಣಿಸ್ತಿದೆ ಮೇಡಮ್. ಎಸ್ ಮ್ಯಾಮ್, ಕಾಣಿಸ್ತಿದೆ. ಸೂಪರ್. ಇದು ಚೋಕುರೆ ಸಿಂಬಲ್ ಅಂತ ಹೇಳಿ. ಈ ಸಿಂಬಲ್ ಅನ್ನ ನಾವು, ಇದರ ಉಪಯೋಗ ಏನು, ಯಾವುದಕ್ಕೆ ನಾವು ಇದನ್ನ ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ನಂಬರ್ 1 ಸಿಂಬಲ್ ಅಂತ ಹೇಳಿ ನಾವು ಕರಿತೀವಿ. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಟ್ಸ್ ಅನ್ನ ಬೇಕಾದ್ರೆ ನೀವು ಮತ್ತೊಂದು ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ನೀವು ಆಮೇಲೆ ನೀವು ನೋಟ್ಸ್ ಮಾಡ್ಕೊಳ್ಳೋದು. ಫಸ್ಟ್ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ನಾನು ನಿಮ್ಗೆ ರೆಕಾರ್ಡಿಂಗ್ ಕೊಡ್ತೇನೆ, ಬರ್ಕೊಳ್ಳಿ. ನೀಟಾಗಿ ಕೂತ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ. ಇದನ್ನ ನಂಬರ್ 1 ಸಿಂಬಲ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಏನಂದ್ರೆ ಇಟ್ಸ್ ಎ ಪವರ್ಫುಲ್ ಸಿಂಬಲ್. ಶಕ್ತಿಯುತವಾದಂತಹ, ತುಂಬಾ ಪ್ರಭಾವಿತವಾದಂತಹ ಸಿಂಬಲ್ ಇದು. ಇದಕ್ಕೆ ಯಾವುದನ್ನು ಕೂಡ ನಾವು ಹೋಲಿಕೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶಕ್ತಿಯುತವಾಗಿರುವಂತ ಇದು ಸಿಂಬಲ್ ಆಗಿದೆ. ಇದು ಏನ್ ಕೆಲಸ ಮಾಡುತ್ತೆ, ಎಲ್ಲಾ ಕಡೆನೂ ಕೂಡ ನಾವು ಯೂಸ್ ಮಾಡ್ತೀವಿ. ಪ್ರಾಣಿ ಪಕ್ಷಿಗಳು, ಮನೆ ವಸ್ತುಗಳು, ಎಲ್ಲಾ ಕಡೆನೂ ಕೂಡ ಇದನ್ನ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡದೆ ನಾವು ಎಲ್ಲಾ ಕಡೆನೂ ಕೂಡ ಈ ಸಿಂಬಲ್ ಅನ್ನು ನಾವು ಯೂಸ್ ಮಾಡ್ತೀವಿ. ಮತ್ತೆ ಇದು ಶಕ್ತಿಯನ್ನ ಸ್ಥಾಪನೆಯನ್ನ ಮಾಡುತ್ತೆ, ಶಕ್ತಿಯನ್ನ ಇನ್ನೂ ಜಾಸ್ತಿ ಮಾಡಿಕೊಡುತ್ತೆ, ನಮಗೆ ಚಾರ್ಜ್ ಅನ್ನ ಮಾಡುತ್ತೆ. ಊಟ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನೀರಾಗಿರ್ಬೋದು, ಎಲ್ಲಾ ಕಡೆನೂ ಕೂಡ ನಾವ್ ಇದನ್ನ ಶಕ್ತಿಯನ್ನ ಚಾರ್ಜ್ ಮಾಡೋದಕ್ಕೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನೊಂದು, ಕ್ಲೀನ್ ಮಾಡೋದಿಕ್ಕೆ, ಯಾವುದೇ ನಕಾರಾತ್ಮಕ ಶಕ್ತಿಗಳಿತ್ತು ಅಂತ ಹೇಳಿದ್ರೆ ಅವೆಲ್ಲವನ್ನ ಶುದ್ಧೀಕರಣವನ್ನ ಮಾಡುತ್ತೆ, ಅಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಸ್ಥಾಪನೆಯನ್ನ ಮಾಡ್ಕೊಡುತ್ತೆ. ಕ್ಲೀನ್. ನೆಕ್ಸ್ಟ್ ಶುದ್ಧೀಕರಣ ಆಯ್ತು. ಪ್ರೊಟೆಕ್ಷನ್, ರಕ್ಷಣೆ ಮಾಡುತ್ತೆ. ನಮ್ಮ ಎನರ್ಜಿಯನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ, ಸಕಾರಾತ್ಮಕವಾಗಿ ಮಾಡಿ, ಅದನ್ನ ನಮ್ಮ ರಕ್ಷಣೆಯನ್ನ, ನಮ್ಮ ಸುರಕ್ಷತೆಯನ್ನ ಮಾಡ್ಕೊಡುತ್ತೆ. ರಕ್ಷಣಾ ಕವಚದಂತೆ ನಮ್ಮನ್ನ ಕಾಪಾಡುತ್ತೆ. ನೆಕ್ಸ್ಟ್ ಒನ್, ಹೀಲಿಂಗ್ ಮಾಡುತ್ತೆ. ಯಾವುದೇ ರೀತಿಯಾದಂತ ತೊಂದರೆಗಳಿದ್ರು ಕೂಡ ಅವನ್ನ ತೆಗೆದಾಕಿ ಅದನ್ನ ವಾಸಿಯನ್ನ ಮಾಡೋದಕ್ಕೆ ಹೀಲ್ ಮಾಡ್ತಾ ಬರುತ್ತೆ ಈ ಸಿಂಬಲ್. ಅದಲ್ಲದೆ ಈ ಎಲ್ಲ ಕೆಲಸಗಳನ್ನ ಮಾಡಿದ ಮೇಲೆ ನಮ್ಮ ಆರವನ್ನ, ನಮ್ಮ ಎನರ್ಜಿಯನ್ನ ಲಾಕ್ ಮಾಡುತ್ತೆ. ಮತ್ತೆ ಯಾವುದೇ ಎನರ್ಜಿ, ನೆಗೆಟಿವ್ ಎನರ್ಜಿ ಬಂದು ನಿಮ್ಮ ಮೇಲೆ ಪ್ರಭಾವಗಳನ್ನ ಬೀರದೆ ಹಾಗೆ ಅದು ನಮ್ಮನ್ನ ಲಾಕ್ ಮಾಡುತ್ತೆ. ನೋಡಿ, ಚೈತನ್ಯವನ್ನ ನಮ್ಮಲ್ಲಿ ಸದಾ ಇರುವ ಹಾಗೆ ಇದು ಮಾಡ್ಕೊಡುತ್ತೆ. ಅಷ್ಟು ಶಕ್ತಿಯುತವಾದಂತಹ ಸಿಂಬಲ್ ಆಗಿದೆ. ಅದಕ್ಕೆ ಇದನ್ನ ಪವರ್ಫುಲ್ ಸಿಂಬಲ್ ಅಂತ ಹೇಳುತ್ತೆ. ನಂಬರ್ 1 ಎಲ್ಲಾ ಸ್ಥಾನ ಸಿಂಬಲ್ಗಳಿಗಿಂತಲೂ ಇದು ನಂಬರ್ 1 ನಲ್ಲಿ ಪ್ಲೇಸ್ ಅಲ್ಲಿ ಇರುವಂತಹ ಸಿಂಬಲ್ ಆಗಿದೆ ಇದು. ನಾನು ತುಂಬಾ ಈಸಿಯಾಗಿ ಹೇಳಿದ್ದೇನೆ ನಿಮ್ಗೆ. ಶುದ್ಧೀಕರಣವನ್ನ ಮಾಡುತ್ತೆ, ಕ್ಲೀನ್ ಮಾಡ್ಕೊಡುತ್ತೆ, ಹೀಲಿಂಗ್ ಮಾಡುತ್ತೆ, ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ. ಎಲ್ಲಾ ಕಡೆನೂ ಕೂಡ ನಾವು ಯೂಸ್ ಮಾಡಬಹುದು. ನಮ್ಮ 7 ಚಕ್ರಗಳಲ್ಲಿರುವಂತ ಎಲ್ಲ ಶಕ್ತಿಯನ್ನ ಇದು ಸ್ಥಾಪನೆ ಮಾಡ್ಕೊಡುತ್ತೆ. ಇದನ್ನ ಯಾವ ರೀತಿ ನಾವು ಡ್ರಾ ಮಾಡ್ಬೇಕು, ಬರಿಬೇಕು ನಾವು ಅಂತ ಹೇಳಿದ್ರೆ, ನಿಮ್ಮ 5 ಕೈಗಳಲ್ಲಿ 5 ಬೆರಳಲ್ಲಿ ಇದು ಒಟ್ಟಿಗೆ ಸೇರಿಸಿ ಬರಿಬಹುದು, ಅಥವಾ ನೀವು ಈ ತರ ಹಸ್ತಗಳಲ್ಲಿ ಬರಿಬಹುದು. ನೀವು ಇನ್ನೊಂದು 2 ಬೆರಳನ್ನ ಇಟ್ಕೊಳ್ಬೇಕು, 2 ಬೆರಳಲ್ಲಿ ನೀವು ಡ್ರಾ ಮಾಡಬಹುದು.
ಸೊ ಯಾವ ಮೆಥಡ್ ಅಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ಆ ವಿಧಾನದಲ್ಲಿ ನೀವು ಡ್ರಾ ಮಾಡ್ತೀರಾ. ಈಗ ನಾನು ನಿಮ್ಗೆ ಡ್ರಾ ಮಾಡದೆ, ಈಗ ನೀವೇನ್ ಮಾಡ್ತೀರಾ ಎಲ್ಲರೂ ಅಂತ ಹೇಳಿದ್ರೆ, ಇದನ್ನ ಬರಿಬೇಕಾದ್ರೆ, ಇದನ್ನ ಈ ಒಂದು ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ನಾವು ಅದನ್ನ ಬಿಳಿಯ ಬಣ್ಣದಲ್ಲಿ ನಾವು ಇದರ ಕಲರ್ ಅನ್ನ ನಾವು ನೋಡ್ಬೇಕು. ಒಂದು ಸೆಕೆಂಡ್ ಏನು ಅಂದ್ರೆ ಇದನ್ನ 3 ಬಾರಿಗಿಂತ ಎಷ್ಟು ಸಲ ಬೇಕಾದ್ರೂ ಕೂಡ ಹೇಳ್ಬೇಕು. 3 ಸಲಕ್ಕಿಂತ ಕಡಿಮೆ ಬಾರಿ ನಾವು ಹೇಳ್ಬಾರ್ದು. ಚೋಕುರೆ ಚೋಕುರೆ ಚೋಕು, ಈ ಗಾಳಿಯಲ್ಲಿ ಬರೆಯೋಣ ನಾವು. ಯಾವ ರೀತಿ? ಕಣ್ಣನ್ನ ಮುಚ್ಕೊಳ್ತೀವಿ, ಚೋಕುರೆ 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 ಅಂತ ಗಾಳಿಯಲ್ಲಿ ನಾವು ಡ್ರಾ ಮಾಡ್ಬೇಕು. ಈಗ ಡ್ರಾ ಮಾಡಿ ಎಲ್ಲರೂ ಕೂಡ ವಿಡಿಯೋಸ್ ಗಳ ಆನ್ ಮಾಡ್ಕೊಳ್ಳಿ ನೋಡಿ. ಕ್ಲಾಸ್ಗೆ ಅಂತ ಬಂದ್ ಕೂತ್ಕೊಳ್ತೀರಾ, ಆದ್ರೂ ಕೂಡ ವಿಡಿಯೋ ಆನ್ ಮಾಡ್ಕೊಳಲ್ಲ, ಗಮನ ಎಲ್ಲೇ ಇರುತ್ತೆ. ಪರದೆಯನ್ನ ಮುಚ್ಕೊಂಡು ಕೂತ್ಕೊಳ್ತೀವಿ ನಾವು, ಯಾವ ಎನರ್ಜಿ ನಮಗೆ ಕಾಣಿಸುತ್ತೆ ಹೇಳಿ? ಮನೆ ಬಾಗ್ಲನ್ನ ಹಾಕೊಂಡು ದೇವ್ರು ಬರ್ಲಿಲ್ಲ, ಪರಮಾತ್ಮ ಕಾಣಿಸಿಲ್ಲ, ಎನರ್ಜಿ ಸಿಗಲ್ಲ ನಮ್ಗೆ ಅಂತ ಹೇಳಿದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ? ಹೌದಲ್ಲ? ಈಗ ನೀವೇನ್ ಮಾಡಿ, ಈ ತರ ಗಾಳಿಯಲ್ಲಿ 3 ಸಲ ಬರಿ. ಚೋಕುರೆ 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 ಚೋಕುರೆ, ಬಾಯಲ್ಲಿ ಹೇಳ್ಕೊಳ್ತಾ ಬರೀರಿ ನೀವು. ಚೋಕುರೆ 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 ಚೋಕುರೆ. ಸೂಪರ್ ಸೂಪರ್ ಸೂಪರ್. ಹಾ, ಸೂಪರ್. ಕೆಲವೊಮ್ಮೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಬರಿಬೇಕು, ಈಗ ಹೊರಗಡೆ ಹೋಗ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ, ಪಾರ್ಟಿಗೆ ಹೋಗ್ತೀವಿ, ನಾವು ಕೂತ್ಕೊಳ್ಬೇಕು, ನಮ್ ಜಾಗ ಇರುತ್ತೆ, ಎಲ್ಲೋ ಅಲ್ಲೆಲ್ಲ ನಾವು ಎನರ್ಜಿಯನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂದಾಗ ಯಾವಾಗ್ಲೂ ಕೈಯಲ್ಲಿ ನಾವು ಬರೆಯೋದಿಕ್ಕಾಗಲ್ಲ. ಅಂದ್ರೆ ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ ಈ ವಿಷಯದಲ್ಲಿ. ಆಗ ಮುಜುಗರ ಆಗುವಂತ ಸಮಯದಲ್ಲಿ ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ 3ನೇ ಕಣ್ಣನ್ನ ನಾವು ಉಪಯೋಗವನ್ನ ಮಾಡಿ ಡ್ರಾ ಮಾಡಬಹುದು. ಹೇಗೆ ಡ್ರಾ ಮಾಡೋದು? ಒಮ್ಮೆ ನಾನು ಡ್ರಾ ಮಾಡಿ ತೋರಿಸ್ತೀನಿ, ಅದೇ ರೀತಿ ನೀವು ಫಾಲೋ ಮಾಡ್ತಾ ಬನ್ನಿ. ಕಣ್ಣನ್ನ ಮುಚ್ಕೊಳ್ಳಿ. ಕಣ್ಣನ್ನ ಮುಚ್ಚಿ ನೀವು ಈ ರೀತಿ ನಮ್ಮ 3ನೇ ಕಣ್ಣಿನಿಂದ ಚೋಕುರೆ 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 ಅಂತ ಹೇಳಿ ಬರೆಯುವುದು. ಈಗ ಎಲ್ಲರೂ 3 ಸಲ ಡ್ರಾ ಮಾಡಿ, ಕಣ್ಣನ್ನ ಮುಚ್ಚಿ. ಪ್ರಥಮ ಬಾರಿಗೆ ನಿಮ್ಗೆ ಫಸ್ಟ್ ನಿಮ್ಗೆ ಕತ್ತು ಅಲಗಾಡ್ತಾ ಇರುತ್ತೆ, ಹಿಂತಿರುಗಿಸ್ಬೇಕು ಅನ್ಸುತ್ತೆ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ 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 ಆರಾಮ್ಸೆ ನೀವು ಕಣ್ಣಿಂದ ನೀವು ಜಸ್ಟ್ ನೀವು ಚೋಕುರೆ 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 ಅಂತೇಳಿ ಬರೀತೀರಾ. ಡ್ರಾ ಮಾಡಿ, ಎಲ್ಲರೂ ಡ್ರಾ ಮಾಡಿ. ಬಾಯಲ್ಲಿ ಹೇಳ್ಕೊಂಡು ಮಾಡ್ಬೇಕು ನೀವು. ಚೋಕುರೆ 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 ಚೋಕುರೆ. ಸೂಪರ್ 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 ಸೂಪರ್. ನೋಡಿ ಎಷ್ಟು ಶಕ್ತಿಯುತವಾಗಿರುವಂತ ಸಿಂಬಲ್ ಇದು ಅಂತ ಹೇಳಿದ್ರೆ, ಅಷ್ಟು ಅದ್ಭುತವಾಗಿರುವಂತ ಸಿಂಬಲ್ ಇದಾಗಿದೆ. ತುಂಬಾ ಸರಳವಾಗಿ ನಿಮ್ಗೆ ಇದನ್ನ ಉಪಯೋಗವನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನ ಯೂಸ್ ಮಾಡ್ಕೊಂಡು ನಾಳಿನ ಕ್ಲಾಸ್ ಅಲ್ಲಿ ನಾವು ಹೀಲಿಂಗ್ ಮಾಡೋದನ್ನ ಪ್ರಾಕ್ಟಿಕಲ್ ಆಗಿ ನಾವು ಅಭ್ಯಾಸ ಮಾಡೋಣ. ಇದು ಒಂದೇ. ಇನ್ನೊಂದು ಸಿಂಬಲ್ ಇದೆ, ಲಾಂಗ್ ಚೌಕುರಿ. ಈ ಚೌಕುರಿಯನ್ನೇ ಲಾಂಗ್ ಚೌಕುರಿ ಅಂತೇಳಿ ನಾವು ಕರೀತೀವಿ. ಅದನ್ನ ಯಾವ ರೀತಿ ನಾವು ಡ್ರಾ ಮಾಡೋದು ಅಂತ ಹೇಳಿದ್ರೆ ನಾವು ನೋಡೋಣ. ಸಿಂಪಲ್ ಆಗಿದೆ ನೋಡಿ. ಮೊದಲು ನಾವೇನ್ ಮಾಡ್ಬೇಕಿದನ್ನ ಅಂತ ಹೇಳಿದ್ರೆ, 7 ಬರ್ಕೊಳ್ತೀವಿ ನಾವು. 7 ಬರ್ಕೊಂಡಿದೀವಿ. ಬರೀತಾ ನಾವೇನ್ ಮಾಡ್ಬೇಕಿಲ್ಲಿ ಸ್ವಲ್ಪ ಉದ್ದುದ್ದವಾಗಿ 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 ಚೈನ್ ತರ ನಾವೇನ್ ಮಾಡ್ಬೇಕು, ಎಷ್ಟು ಉದ್ದ ಬೇಕು ಅಷ್ಟುದ್ದ ನಾವು ಇದನ್ನ ಬರ್ಕೊಂಡು ಹೋಗ್ಬಹುದು. ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ನಾವ್ ಇದನ್ನ ಚೌಕುರೆ 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 ಅಂತ ಹೇಳಿ ತಗೊಂಡು ಬರ್ಕೊಂಡು ನಾವು ಡ್ರಾ ಮಾಡ್ಬೋದು. ಈ ಸಿಂಬಲ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಂದ್ರೆ, ಉದ್ದವಾದಂತ ವಸ್ತುಗಳು. ಈಗ ನಮ್ಮ ಹೊಲ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ಟೆರೇಸ್ ಆಗಿರ್ಬೋದು. ಈಗ ನಮ್ಮ ಮನೆಯಲ್ಲಿ ನಾವು ಚಾರ್ಜ್ ಮಾಡ್ಬೇಕಲ್ವಾ, ಆ ಮೂಲೆಗಳಲ್ಲೆಲ್ಲ ನಾವು ಚಾರ್ಜ್ ಮಾಡ್ಬೇಕು ಅಂದ್ರೆ ಅಷ್ಟು ಉದ್ದನ್ನು ನಾವು ಏನ್ ಮಾಡ್ಬೋದು, ಈ ಲಾಂಗ್ ಚೌಕುರಿಯನ್ನ ನಾವು ಉಪಯೋಗವನ್ನ ಮಾಡ್ತೀವಿ ನಾವು. ನಿಮ್ಮ ಫ್ಯಾಕ್ಟ್ರಿಗಳಾಗಿರ್ಬೋದು, ಉದ್ದುದ್ದವಾದಂತ ಯಾವುದೇ ಲಾಂಗ್ ಆಗಿ ಎಷ್ಟು ಉದ್ದನಾದ್ರೂ ಕೂಡ ಇದು ನಾವು ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವು ಈ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದ್ರ ಕೆಲಸ ಏನು? ಸೇಮ್ ಚೌಕುರಿ ಏನೆಲ್ಲ ಕೆಲಸ ಮಾಡುತ್ತಲ್ಲ, ಆ ಸೇಮ್ ಕೆಲಸವನ್ನೇ ಇದು ಮಾಡುತ್ತೆ. ಚಿಕ್ಕ ವಸ್ತುಗಳಿಗಿದ್ರೆ ನಾವು ಆ ಚೌಕುರಿಯನ್ನ ಯೂಸ್ ಮಾಡ್ತೀವಿ.
ತುಂಬಾ ತುಂಬಾ ದೊಡ್ಡ ವಸ್ತುಗಳಿಗೆ, ನಮ್ಮ ಮನೆಗಳಿಗೆ, ನಮ್ಮ ಆಫೀಸಲ್ಲಿ, ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಕಡೆ ನಾವು ಚಾರ್ಜ್ ಮಾಡ್ಬೇಕು ಅಂದ್ರೆ ಈ ಲಾಂಗ್ ಚೋಕ್ರಿ ನಾವು ಯೂಸ್ ಮಾಡ್ತೀವಿ. ಎಲ್ಲ ಕೆಲಸ ಹೀಲಿಂಗ್ ಮಾಡೋದು, ಪ್ರೊಟೆಕ್ಷನ್ ಮಾಡೋದು, ಕ್ಲೀನ್ ಮಾಡೋದು, ಎನರ್ಜಿ ಮಾಡೋದು, ಚಾರ್ಜಸ್ ಮಾಡೋದು, ಸೇಮ್ ಎಲ್ಲ ಕೆಲಸವನ್ನು ಕೂಡ ಇದು ನಮ್ಗೆ ಮಾಡ್ಕೊಡುತ್ತೆ. ಲಾಂಗ್ ಚೋಕ್ರೆ ಏನ್ ಕೆಲಸ ಮಾಡುತ್ತಲ್ಲ ಅದೆಲ್ಲವನ್ನು ಸೇಮ್ ಅದೇ ರೀತಿಯಾಗಿ ನಮ್ಗೆ ಮಾಡ್ಕೊಡುತ್ತೆ. ಈಗ ನಮ್ಗೆ ನೆಕ್ಸ್ಟ್ ಸಿಂಬಲ್ ಯಾವುದು ಅಂದ್ರೆ ರೇಖಿ ಲೆವೆಲ್ 2ನೇ ಹಂತದ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಈ ಒಂದು ಸೇಹಿಕಿ ಸಿಂಬಲ್ ಅಂತೇಳಿ ನಾವು ಕರಿತೀವಿ. ಆ ಸೇಹಿಕಿ ಸಿಂಬಲ್ ಅನ್ನ ನಾವು ಯಾವ ರೀತಿ ಡ್ರಾ ಮಾಡೋದು ಅಂತೇಳಿ ನಾವು ನೋಡೋಣ. ಮೊದಲು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ವಿ ಅನ್ನ ಬರ್ಕೊಳ್ತೀವಿ. ವಿ ಅನ್ನ ಬರ್ಕೊಂಡು ಈ ರೀತಿ ನಾವೇನ್ ಮಾಡ್ತೀವಿ 5 ಹಾಕ್ತೀವಿ. 5 ಹಾಕಿ ಇಲ್ಲಿಂದ ಇದನ್ನ ಈ ರೀತಿ ಎಳೆದು ಈ ರೀತಿ ನಾವು ಬರೀತೀವಿ. ಮತ್ತೊಮ್ಮೆ ಡ್ರಾ ಮಾಡ್ತೀವಿ ನೋಡಿ. ಇದನ್ನ ಸೇಹಿಕಿ ಅಂತೇಳಿ ಕರಿತೀವಿ. ವಿ ಅನ್ನ ಬರಿಬೇಕು, ಆಮೇಲೆ 5 ಈ ರೀತಿ ಹಾಕಿ ಆ ನಂತರ ನಾವೇನ್ ಮಾಡ್ಬೇಕು ಇಲ್ಲಿ ಅಂತೇಳಿ ಉದ್ದವಾಗಿ ಈ ರೀತಿ ಎಳೆದು ಇಲ್ಲಿ ಬಂದು ನಾವು ಚೌಕವನ್ನ ಹಾಕ್ಬೇಕು. ಇದನ್ನ ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಮತ್ತೊಂದು ಕೂಡ ವಿಧಾನದಲ್ಲಿ ಇದೆ. ಮತ್ತೊಂದು ರೀತಿಯಲ್ಲೂ ಕೂಡ ನಾವು ಅದನ್ನ ಬರಿಬಹುದು. ಅದ್ಯಾವುದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ. ತುಂಬಾ ಈಸಿ ಇದೆ ನಮ್ಗೆ. ಮೊದಲಿಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ತ್ರಿಭುಜವನ್ನ ನಾವು ಬರಿತೀವಿ. ಆ ನಂತರ ಅದರ ಮೇಲ್ಗಡೆ ಅದರ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ತ್ರಿಭುಜವನ್ನ ಹಾಕಿ ನೋಡಿ. ಇದು ನಮ್ಮೆಲ್ಲರಿಗೂ ಕೂಡ ತುಂಬಾ ಹತ್ತಿರದಲ್ಲಿ ಕನೆಕ್ಷನ್ ಆಗುವಂತ ನಾವು ಯೂಸ್ ಮಾಡುವಂತ ಸಿಂಬಲ್ ಆಗಿದೆ. ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ನೀವು ಎರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡಬಹುದು. ನನಗೆ ತುಂಬಾ ಕನೆಕ್ಷನ್ ಯಾವುದು ಅಂತ ಹೇಳಿದ್ರೆ ನಾವು ನಕ್ಷತ್ರ ತ್ರಿಭುಜದಲ್ಲಿ ಬರೀತೀವಲ್ಲ ಅದು ನಮ್ಗೆ ತುಂಬಾ ಹತ್ತಿರದಲ್ಲಿ ಇರುತ್ತೆ. ನಾವು ತುಂಬಾ ನೋಡಿರ್ತೀವಿ ಅದನ್ನ, ನಮ್ಗೆ ಬೇಗ ಕನೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ತೀನಿ. ಸೇಹಿಕಿಯನ್ನು ನೀವು ಎರಡರಲ್ಲಿ ಯಾವ್ದಾದ್ರು ಕೂಡ ನೀವು ಯೂಸ್ ಮಾಡಬಹುದು. ಸೇಮ್ ಅದೇ ಎನರ್ಜಿಯನ್ನ ನಮ್ಗೆ ಕೊಡುತ್ತೆ. ಈ ಸೇಹಿಕಿಯ ಕೆಲಸ ಏನು? ಇದನ್ನ ಸಿಂಬಲ್ ನಂಬರ್ 2 ಅಂತೇಳಿ ನಾವು ಕರಿತೀವಿ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅಷ್ಟು ತುಂಬಾ ಚೆನ್ನಾಗಿದೆ. ಇದು ಎಲ್ಲಾ ರೀತಿಯಲ್ಲೂ ಕೂಡ ಸಮತೋಲನವನ್ನ ತರುತ್ತೆ ನಮಗೆ. ಓವರ್ ಆಲ್ ವೆಲ್ ಬೀಯಿಂಗ್ ಎಲ್ಲ ರೀತಿಯಲ್ಲೂ ಕೂಡ. ಈಗ ನಿಮ್ಗೆ ಮಾನಸಿಕವಾಗಿ ನಮ್ಮ ಶರೀರದಲ್ಲಿ ಏರುಪೇರು ಆಗಿದೆ ಎನರ್ಜಿ, ಅದನ್ನ ಸಮತೋಲನ ತಂದುಕೊಡುತ್ತೆ. ದೈಹಿಕವಾಗಿ ನಮ್ಮ ಶರೀರದಲ್ಲಿ ಏರುಪೇರಾಗಿದ್ರೆ ಅದನ್ನು ಬ್ಯಾಲೆನ್ಸ್ ತಂದುಕೊಡುತ್ತೆ. ನಮ್ಮ ಭಾವನೆಗಳಲ್ಲಿ ಬ್ಯಾಲೆನ್ಸ್ ಗಳಾದಾಗ, ಹೆಚ್ಚು ಕಡಿಮೆ ಆದಾಗ, ಜಾಸ್ತಿ ಏರುಪೇರುಗಳಾದಾಗ ಅದನ್ನು ಕೂಡ ಇದು ಸಮತೋಲನದಲ್ಲಿ ತಂದುಕೊಡುತ್ತೆ. ವಸ್ತುಗಳಲ್ಲಾಗಿರ್ಬೋದು, ನಮ್ಮ ಶರೀರದಲ್ಲಿ ಬ್ಲಡ್ ಸೆಲ್ಸ್ಗಳು, ಕೆಮಿಕಲ್ಸ್ಗಳು, ಕೆಲವೊಮ್ಮೆ BP ಎಲ್ಲವೂ ಕೂಡ ಏರುಪೇರಾಗಿರುತ್ತಲ್ಲ, ಅವೆಲ್ಲವನ್ನು ಕೂಡ ಏನ್ ಕೆಲಸ ಏನು ಅಂದ್ರೆ ಸಮತೋಲನದಲ್ಲಿ ತಂದ್ಕೊಡುವಂತದ್ದು ನಮಗೆ. ಇದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ತ್ರಿಭುಜ ಪೃಥ್ವಿಯನ್ನ ಸಂಬಂಧಪಟ್ರೆ ಮತ್ತೊಂದು ತ್ರಿಭುಜ ಆಕಾಶವನ್ನ ಕನೆಕ್ಷನ್ ಮಾಡ್ಕೊಡುತ್ತೆ ನಮಗೆ. ಆ ಎರಡು ತತ್ವಗಳನ್ನ ನಮ್ಮ ಜೊತೆಗೆ ನಮಗೆ ಸೇರಿಸುವಂತ ಸಿಂಬಲ್ ಇದಾಗಿರುತ್ತೆ. ಮತ್ತೆ ಒಂದು ತ್ರಿಭುಜ ಆತ್ಮ ಆದ್ರೆ ಮತ್ತೊಂದು ತ್ರಿಭುಜ ಪರಮಾತ್ಮ. ನಮ್ಮನ್ನ ಆ ಪರಮಾತ್ಮ ದೈವಿಕ ಶಕ್ತಿಯೊಂದಿಗೆ ನಮ್ಮನ್ನ ಕನೆಕ್ಷನ್ ಮಾಡ್ಕೊಡುತ್ತೆ. ಅಷ್ಟು ಶಕ್ತಿಯುತವಾಗಿದೆ ಈ ಸಿಂಬಲ್. ಒಂದು ತ್ರಿಭುಜ ಶಿವ ಆದ್ರೆ ಮತ್ತೊಂದು ತ್ರಿಭುಜ ಪಾರ್ವತಿ. ಶಿವ ಮತ್ತೆ ಶಕ್ತಿ ಎನರ್ಜಿ ಎಲ್ಲಿ ಇರುತ್ತೋ ಅದೆಲ್ಲವೂ ಕೂಡ ಏನಾಗುತ್ತೆ ಹೇಳಿ, ಆಗುದಿಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲವೂ ಕೂಡ ಸಂಭವಗಳಾಗುತ್ತೆ.
ಯಾವುದೇ ರೀತಿಯಾದ ಪರಿಸ್ಥಿತಿಗಳು ಏರುಪೇರಾಗಿರುತ್ತೆ. ಮನೆಯಲ್ಲಿ ಗಲಾಟೆಗಳಾಗ್ಬಹುದು, ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದಾಗ ಅಂತ ಸಂದರ್ಭದಲ್ಲೂ ಕೂಡ ನೀವು ಇದನ್ನ ಉಪಯೋಗವನ್ನ ಮಾಡಿದಾಗ ಸಮತೋಲನ ಅಂತ ತಂದ್ಕೊಡುತ್ತೆ ನಮ್ಗೆ. ಪರಿಸ್ಥಿತಿಗಳನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡ್ಕೊಡುತ್ತೆ ನಮ್ಗೆ. ಎಲ್ಲಾ ಕಡೆನೂ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು. ವಸ್ತುಗಳ ಮೇಲೆ, ಪ್ರಾಣಿಗಳ ಮೇಲೆ, ನಿಮಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ನಾವು ಈ ಸೇಹಿಕಿ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಅಷ್ಟು ಪವರ್ಫುಲ್ ಆಗಿರುವಂತ ಇದು ಕೂಡ ಕ್ಲೀನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ಕೊಡುತ್ತೆ, ಹೀಲಿಂಗ್ ಮಾಡ್ಕೊಡುತ್ತೆ. ನಮಗೆ ಹೆಚ್ಚು ಕೆಲಸ ಏನು ಅಂದ್ರೆ ನಮ್ಗೆ ಬ್ಯಾಲೆನ್ಸ್ ಸಮತೋಲವನ್ನ ತಂದ್ಕೊಡುತ್ತೆ. ನಕಾರಾತ್ಮಕ ಎನರ್ಜಿಗಳೆಲ್ಲ ತೆಗೆದಾಕಿ ಅದು ಜಾಸ್ತಿ ಆಗೋದಕ್ಕೂ ಬಿಡೋಲ್ಲ, ನಮಗೆ ಕಡಿಮೆ ಆಗೋದಕ್ಕೂ ಬಿಡೋದಿಲ್ಲ. ನಮ್ಮ ಶರೀರಕ್ಕೆ ಎಷ್ಟು ಎನರ್ಜಿ ಬೇಕು, ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ, ನಮಗೆ ಯಾವ ಎನರ್ಜಿಯ ಸಹಾಯ ಬೇಕಿದೆಯೋ ಆ ಎನರ್ಜಿಯನ್ನು ಸಮತೋಲನವಾದ ರೀತಿಯಲ್ಲಿ ನಮಗೆ ಅದು ಸಪ್ಲೈಯನ್ನ ಮಾಡಿಕೊಡುವಂತ ಅದ್ಭುತವಾದಂತ ಸಿಂಬಲ್ ಇದಾಗಿರುತ್ತೆ. ಇದನ್ನು ಯಾವ ರೀತಿ ನಾವು ಡ್ರಾ ಮಾಡೋದು? ನಿಮಗೆ ಯಾವ್ದು ಎರಡರಲ್ಲಿ ಯಾವ ಸಿಂಬಲ್ ನಿಮ್ಗೆ ಯೂಸ್ ಆಗುತ್ತೋ ಆ ಸಿಂಬಲ್ ಅನ್ನ ಇಟ್ಕೊಳ್ಳಿ. ಎರಡು ಕೈಯಲ್ಲಿ ನಾವು ಈಸಿಯಾಗಿ ನಾವು ಡ್ರಾ ಮಾಡ್ಬೋದು. ಎರಡು ಬೆರಳನ್ನ ಇಟ್ಕೊಳ್ಳಿ. ಈಗ ನೀವು ಗಾಳಿಯಲ್ಲಿ ಬರೀ, ಬಾಯಲ್ಲಿ ಹೇಳ್ತಾ ಬನ್ನಿ. ಸೇಹಿಕಿ 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 ಸೇಹಿಕಿ. ಡ್ರಾ ಮಾಡಿ ಎಲ್ಲರೂ. ಸೂಪರ್. ಕೈಗಳನ್ನ ಇಟ್ಕೊಳ್ಳಿ. ಈ ರೀತಿ ಅಭ್ಯಾಸವನ್ನ ಮಾಡ್ಬೇಕು ನೀವು. ನೀವು ಎಷ್ಟು ಅಭ್ಯಾಸವನ್ನ ಮಾಡ್ತೀರೋ ಅಷ್ಟು ನಿಮ್ಮ ಒಳಗಡೆ ಅದು ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಸೇಹಿಕಿ 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 ಸೇಹಿಕಿ. ಸೂಪರ್ ಸೂಪರ್ ಸೂಪರ್. ಅದ್ಭುತವಾಗಿ ಡ್ರಾ ಮಾಡ್ತಾ ಇದ್ದೀರಾ. ಈಗ ನಾವು ಮೂರನೇ ಕಣ್ಣಿನಿಂದ ಡ್ರಾ ಮಾಡೋಣ. ಕೈಯನ್ನು ಯಾವುದನ್ನು ಕೂಡ ನಾವು ಉಪಯೋಗಿಸೋದು ಬೇಡ. ನೀವು ಈ ಸಿಂಬಲ್ ಅನ್ನ ಬರಿಬೇಕಾದ್ರೆ ಕಣ್ಣನ್ನ ಮುಚ್ಚಿ ನಿಮ್ಮ ಮೂರನೇ ಕಣ್ಣಿನಿಂದ ನೀವು ಬರೀರಿ. ಸೇಹಿಕಿ 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 ಸೇಹಿಕಿ. ಸೂಪರ್ ಸೂಪರ್. ಸೂಪರ್ ಸೂಪರ್ ಸೂಪರ್. ಸೂಪರ್. ಈ ರೀತಿಯ ಸಿಂಬಲ್ಗಳನ್ನ, ಈ ಎರಡೂ ಸಿಂಬಲ್ಗಳು ನಿಮಗೆ ರೇಖಿ ಲೆವೆಲ್ 1 ಮತ್ತೆ 2 ನಿಮಗೆ ಸಿಗುವಂತದ್ದು. ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ನಾವು ಹೀಲಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಅಂತ ಹೇಳಿದ್ರೆ 1+2+1 ಅಂತ ಇದೆ. ಇದು ನಿಯಮ. ಇದನ್ನ ಯಾವಾಗ್ಲೂ ನೀವು ಫಾಲೋ ಮಾಡ್ಕೊಳ್ತಾ ಬನ್ನಿ. ಏನಿದ್ರ ನಿಯಮ ಅಂತ ಹೇಳಿದ್ರೆ, ನಂಬರ್ 1 ಅಂತಂದ್ರೆ ಏನು? ಚೋಕುರೆ. ಸಿಂಬಲ್ ನಂಬರ್ 1 ಅಂತ ಹೇಳಿದ್ರೆ ನೀವು ಅಲ್ಲಿ ಚೋಕುರೆಯನ್ನ ನೀವು ಯೂಸ್ ಮಾಡ್ಬೇಕು ಅಂತ. ಸಿಂಬಲ್ ನಂಬರ್ 2 ಅಂತಂದ್ರೆ ಏನು? ಸೇಹಿಕಿಯನ್ನ ನಾವು ಯೂಸ್ ಮಾಡ್ಬೇಕು. ಮತ್ತೆ ಸಿಂಬಲ್ ನಂಬರ್ 1 ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಏನು? ಚೋಕುರೆಯನ್ನ ನಾವು ಯೂಸ್ ಮಾಡ್ಬೇಕು. ಈ 3 ಪ್ರಕಾರದಲ್ಲಿ ನಾವು 1+2+1 ಪ್ರಕಾರದಲ್ಲಿ ನಾವು ನಮ್ಮ ಶರೀರದಲ್ಲಿ ಉಪಚಾರವನ್ನ ಮಾಡ್ಕೊಳ್ಬಹುದು, ನಮಗೂ ಮಾಡ್ಕೊಳ್ಬಹುದು, ಮತ್ತೆ ನಮ್ಮ ಕುಟುಂಬದಲ್ಲಿ ಇರುವಂತ ಪರಿವಾರದಲ್ಲಿರುವಂತವ್ರಿಗೆ ಯಾರಿಗಾದ್ರೂ ನೀವು ಹೀಲಿಂಗ್ ಅನ್ನ ಮಾಡಬಹುದು. ರೇಖಿ ಲೆವೆಲ್ 1 ಮತ್ತೆ 2 ನೀವು ಯಾರಿಗೆ ಹೀಲಿಂಗ್ ಮಾಡಬಹುದು ಅಂದ್ರೆ ನಮ್ಮ ಬ್ಲಡ್ ರಿಲೇಟೆಡ್ ಗಳಿಗೆ, ನಮ್ಮ ಬ್ಲಡ್ ರಕ್ತ ಸಂಬಂಧಗಳು ಯಾರಿಗೆ ಕನೆಕ್ಷನ್ ಆಗಿರುತ್ತೋ ಅವರು ಎಲ್ಲರಿಗೂ ಕೂಡ ನೀವು ಹೀಲಿಂಗ್ ಅನ್ನ ನೀವು ಮಾಡ್ಕೊಳ್ಬಹುದು. ಡಿಸ್ಟೆನ್ಸ್ ಮಾಡುವುದಾ? ಇಲ್ಲ. ರೇಖಿ ಲೆವೆಲ್ 1, 2 ನೀವು ಡಿಸ್ಟೆನ್ಸ್ ಹೀಲಿಂಗ್ ಮಾಡುವ ಹಾಗಿಲ್ಲ. ಇಲ್ಲಿ ನಿಮ್ಗೆ ಯಾಕಂದ್ರೆ ಅವ್ರ ಜೊತೆ ಕನೆಕ್ಷನ್ ಆಗುವಂತ ಎನರ್ಜಿ ನಿಮ್ಗೆ ಇನ್ನೂ ಸಿಕ್ಕಿರೋಲ್ಲ. ಹಾಗಾಗಿ ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡ, ಹೆಂಡತಿ, ಮಕ್ಕಳು, ಅತ್ತೆ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ನಮ್ಮ ಕುಟುಂಬದಲ್ಲಿ ರಕ್ತ ಸಂಬಂಧಿಕರು ಯಾರುಗಳಿರ್ತಾರೆ ಅವ್ರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆಲ್ಲರಿಗೂ ಕೂಡ ನೀವು ಹೀಲಿಂಗ್ ಅನ್ನ ಮಾಡಬಹುದು. ಇವತ್ತು ಪ್ರೋಸೆಸ್ ಅನ್ನ ಹೇಳ್ತೇನೆ. ನಾಳೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ನೀವೇ ಸ್ವತಃ ನೀವು ನನ್ನ ಜೊತೆನಲ್ಲಿ ನೀವು ಅಭ್ಯಾಸವನ್ನ ನೀವು ಮಾಡ್ತೀರಾ. ಮೊದಲಿಗೆ ನಾವೇನ್ ಮಾಡ್ಬೇಕು? ಈ ಒಂದು ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ನೋಡಿ, ಕೈಗಳನ್ನ ನಾವು ಚಾರ್ಜ್ ಮಾಡ್ತೀವಿ. ಕೈಗಳನ್ನ ಚಾರ್ಜ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಎರಡೂ ಕೈಗಳಲ್ಲೂ ಕೂಡ ಸಿಂಬಲ್ ನಂಬರ್ 1 ಮತ್ತೆ ಸಿಂಬಲ್ ನಂಬರ್ 2 ಅನ್ನ ನಾವು ಚಾರ್ಜ್ ಮಾಡ್ಕೊಳ್ತೀವಿ.
ಈ ಕಡೆ ಎಡದ ಕೈಯಿಂದ ಬಲದ ಕೈಗೆ, ಬಲದ ಕೈಯಿಂದ ಎಡದ ಕೈಗೆ ನಾವು ಡ್ರಾ ಮಾಡ್ಕೊಳ್ತೀವಿ. ಈಗ ನಾವು ಈ ಕೈಲಾಗಿದೆ, ಈಗ ಈ ಕೈಯಲ್ಲಿ ಬಂದಿದೆ. ಸಿಂಬಲ್ ನಂಬರ್ 1 ಹಾಗೆ ಸಿಂಬಲ್ ನಂಬರ್ 2 ಅನ್ನ ನಾವು ಬರ್ಕೊಳ್ತೇವೆ. ಬರ್ಕೊಂಡು ನಾವೇನ್ ಮಾಡ್ತೀವಿ, ಏ ರೇಖಿ ಮಾತೆ, ನಿನ್ನ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಆ ಶಕ್ತಿ ಹರಿಯುತ್ತಿರುವ ಹಾಗೆ ನಾವು ನೋಡ್ಕೊಳ್ತಾ ಬರ್ತೀವಿ. ಆ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಎಲ್ಲಾ ಕೈಗಳನ್ನ ನಾವು ಒಟ್ಟಿಗೆ ಜೋಡಿಸ್ಕೊಳ್ಬೇಕು. ಯಾವ್ದು ಇಲ್ಲಿ ಗ್ಯಾಪ್ಗಳಿರಬಾರ್ದು. ಎಲ್ಲಾ ಕೈಗಳನ್ನ ಒಂದು ಹಳ್ಳದ ರೀತಿಯಲ್ಲಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೇಲೆ ನಿಧಾನವಾಗಿ ಕೈಯನ್ನ ಎತ್ತಿ ಈಗ ನಾವು ಇನ್ವಿಟೇಷನ್, ಆಹ್ವಾನವನ್ನ ಮಾಡ್ಬೇಕು. ಹೇ ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ಈ ದಿನ ನಾನು ಸ್ವಯಂ ಉಪಚಾರವನ್ನ ಮಾಡುತ್ತಿದ್ದೇನೆ. ನನಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ನೀವು ಯಾವಾಗ ಕರಿತೀರೋ ಆ ಕರೆದ ತಕ್ಷಣ ಆ ರೇಖೆಯ ಚೈತನ್ಯದೊಂದಿಗೆ ನಾವು ಸಂಪರ್ಕವನ್ನ ಗಳಿಸ್ಕೊಳ್ತೇವೆ. ಆ ರೇಖೆಯ ದಿವ್ಯ ಆಶೀರ್ವಾದದ ಕಿರಣಗಳು, ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿಯುತ್ತಿರುವ ಹಾಗೆ ನಾವು ಕಲ್ಪನೆಯನ್ನ ನಾವು ಮಾಡ್ಕೊಳ್ಬೇಕು. ಆ ಬೆಳಕಿನ ಶಕ್ತಿ ಎನರ್ಜಿ ನಮ್ಮ ಮೇಲೆ ಹರಿದು 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 ಬರ್ತಾ ಇರುವ ಹಾಗೆ ನೋಡಿ, ನಮ್ಮ ಶರೀರದ ಅಣುವಿನಲ್ಲಿ, ಕಣ ಕಣಗಳಲ್ಲಿ ಎಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿರುತ್ತೆ. ಪ್ರಕಾಶ ನಮ್ಮ ಶರೀರದಲ್ಲಿ ತುಂಬಿದ ಹಾಗೆ ನಾವು ಕಲ್ಪನೆ. ಆ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವೊಂದು ವೃತ್ತಾಕಾರದ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯ ಒಳಗೆ ನಾವು ಸುರಕ್ಷಿತರಾಗಿದ್ದೇವೆ. ಈ ಸುರಕ್ಷಿತರಾದ ನಂತರ ಈ ಚೈತನ್ಯ ಶಕ್ತಿ ಮುಂದೆ ಸಾಗುತ್ತಾ 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 ನಾವಿರುವಂತ ಕೋಣೆಯಲ್ಲಿ, ಮನೆಯಲ್ಲಿ, ನಾವಿರುವಂತ ನಗರದಲ್ಲಿ, ದೇಶದಲ್ಲಿ, ಪೃಥ್ವಿಯಲ್ಲಿ, ಬ್ರಹ್ಮಾಂಡದವರೆಗೆ ಆ ರೇಖೆಯ ಮಾತೆಯ ಚೈತನ್ಯ ಎಲ್ಲ ಕಡೆನೂ ಕೂಡ ಹರಡಿ ವಿಸ್ತಾರವಾಗಿರುತ್ತೆ. ವಿಸ್ತಾರವಾಗಿರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡೋಣ. ಎರಡನೇ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ನಮ್ಮ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ಮತ್ತೊಮ್ಮೆ ನಾವು ನಿಮಗೆ ಕುಲದೇವರು, ನಿಮ್ಗೆ ಯಾವ ಗುರುಗಳು, ಯಾರೆಲ್ಲರ ಮೇಲೆ ನಂಬಿಕೆ ಇದೆಯೋ ಆ ಎಲ್ಲ ಚೈತನ್ಯಗಳನ್ನ ಆಹ್ವಾನ ಮಾಡಿ ಅವರು ಸ್ವಯಂ ಆಗಿ ನಮಗೆ ಹೀಲಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕಲ್ಪನೆಯನ್ನ ಮಾಡ್ತೀವಿ. ಅದಾದ ನಂತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಿಂಬಲ್ ನಂಬರ್ 1 ಚೋಪುರೆ ಚೋಪುರೆ ಚೋಪುರೆ, 1+2+2 ಇದೆಯಲ್ಲ, ಅದನ್ನ ನಾವು ಇವಾಗ ಉಪಯೋಗ ಮಾಡ್ತೇವೆ. ಸಿಂಬಲ್ ನಂಬರ್ 1 ಅನ್ನ ಬರಿಬೇಕು. ಆಭಾ ಮಂಡಲದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಕೈಗಳಿಂದ ಶುದ್ಧಿಯನ್ನ ಮಾಡಿ ಈ ರೀತಿ ತೆಗಿಬೇಕು. ನಮ್ಮ ಮುಂದೆ ಯಾರು ವ್ಯಕ್ತಿ ಇದಾರೋ ಅಥವಾ ನಮಗೆ ನಾವೇ ನೋಡ್ತೀವಿ ಅಂದ್ರೆ ನಮ್ಮಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಒಂದು ಅಗ್ನಿಯ ಕುಂಡದಲ್ಲಿ ಕಲ್ಪನೆಯನ್ನ ಮಾಡಿ ಆ ಬೆಂಕಿಯಲ್ಲಿ ನಾವು ಹಾಕ್ತಾ ಬರ್ತೀವಿ. ಎಲ್ಲವೂ ಕೂಡ ಶುದ್ಧಿಯಾಗತ್ತೆ. ಅದಾದ ನಂತರ ಫಸ್ಟ್ ಆರ ಕ್ಲೆನ್ಸ್ ಆಯ್ತು. ಸೆಕೆಂಡ್ ನೆಕ್ಸ್ಟ್ ಫೋರ್ತ್ ಏನು ಅಂತ ಹೇಳಿದ್ರೆ, ಚಕ್ರಗಳನ್ನ ಕ್ಲೀನ್ ಮಾಡ್ಕೊಳ್ತೀವಿ. ಎನರ್ಜಿ ಸೆಂಟರ್ಗಳೆಲ್ಲವನ್ನು ಕೂಡ ನಾವು ಕ್ಲೀನ್ ಮಾಡ್ತೀವಿ. ಚೌಪುರಿಯನ್ನ ಬರೆದು ಚಕ್ರಗಳೆಲ್ಲವನ್ನು ಕೂಡ ಶುದ್ಧಿಯನ್ನ ಆದ ನಂತರ ಸಿಂಬಲ್ ನಂಬರ್ 2 ಸೇಕಿಯನ್ನ ನಾವು ಉಪಯೋಗವನ್ನ ಮಾಡ್ತೇವೆ. ಎಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಶರೀರದ ಒಳಗಡೆ ಇರುವಂತ ಎಲ್ಲ ಚಕ್ರಗಳು, ಆಭಾ ಮಂಡಲಗಳು ಎಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಬ್ಯಾಲೆನ್ಸ್ ಎಲ್ಲ ಮಾಡಿದ ನಂತರ ಮತ್ತೊಮ್ಮೆ ನಾವು ಚೌಪುರಿಯನ್ನ ಯೂಸ್ ಮಾಡಿ ಲಾಕ್ ಮಾಡ್ತೀವಿ. ನಮ್ಮ ಎಲ್ಲ ಆಭಾ ಮಂಡಲವನ್ನ ನಮ್ಮ ಸಂಪೂರ್ಣವಾಗಿ ನಮ್ಮ ಚೈತನ್ಯದ ಶಕ್ತಿಯನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ತೇವೆ. ಪ್ರೊಟೆಕ್ಷನ್ ಎಲ್ಲ ಪ್ರೋಸೆಸ್ ಅನ್ನ ಮುಗಿಸಿದ ನಂತರ ಕೊನೆಗೆ ನಾವು ಧನ್ಯವಾದವನ್ನ ಅರ್ಪಣೆ ಮಾಡ್ತೇವೆ. ನಾವು ಯಾರೆಲ್ಲ ಕರೆದಿದೀವಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆಯನ್ನ ಮಾಡಿ ಆ ರೇಖಿ ಮಾತೆಗೆ ನಾವು ಕೃತಜ್ಞತೆಯನ್ನ ನಾವು ಅರ್ಪಣೆ ಮಾಡ್ತೇವೆ. ಈ ರೀತಿಯಾದಂತ ಪ್ರೋಸೆಸ್ ಅಲ್ಲಿ ನಾವು ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತೀವಿ ಅಥವಾ ಸ್ವಯಂ ಉಪಚಾರವನ್ನು ನಾವು ಮಾಡ್ತಾ ಬರ್ತೀವಿ. ಅದನ್ನ ಪ್ರಾಕ್ಟಿಕಲ್ ಆಗಿ ನೀವೆಲ್ಲರೂ ಕೂಡ ನಾಳೆಗೆ ನನ್ನ ಜೊತೆನಲ್ಲಿ ನಾನು ಜೊತೆನಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ನೀವು ಸ್ವಯಂ ಆಗಿ ನೀವು ಅದನ್ನ ಅಭ್ಯಾಸವನ್ನ ಮಾಡ್ತಾ ಬರ್ತೀರ. ನೀವೇ ಹೇಳ್ತೀರಾ. ಕೆಲವರಿಗೆ ವೈಬ್ರೇಷನ್ ಆಗುತ್ತೆ, ಕೆಲವರಿಗೆ ಬಣ್ಣಗಳು ಕಾಣಿಸುತ್ತೆ, ಕೆಲವರಿಗೆ ನಿಮಗೆ ಅನುಭವ ಆಗುತ್ತೆ. ಅದು ನಾ ಹೇಳೋದಂತದಲ್ಲ. ಅನುಭವಗಳಾದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಶಕ್ತಿ ಎನರ್ಜಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ, ಯಾವ ರೀತಿ ಅದು ಪರಿಣಾಮವನ್ನ ಬೀರುತ್ತೆ. ಹೆಚ್ಚು ಸುಲಭವಾಗಿ ನಾವು ಅದನ್ನ ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅದನ್ನ
ಉಪಯೋಗಿಸ್ಕೊಳ್ಬಹುದು ಅಂತ ಹೇಳಿ. ಈ ಸೆಲ್ಫ್ ಫೀಲಿಂಗ್ ಅನ್ನ ಹೇಗೆ ಮಾಡ್ಬೇಕು? ಪ್ರತಿದಿನ ಮಾಡ್ಕೊಳ್ಬೇಕಾ? ಹೌದು, ಪ್ರತಿದಿನ ನೀವು ಮಾಡ್ಕೊಳ್ತಾ ಬರ್ಬೇಕು. ಯಾಕೆ ಮಾಡ್ಬೇಕು? ಹೌದಲ್ವಾ ಪ್ರಶ್ನೆ ನಮ್ಗೆ. ಪ್ರತಿದಿನನೂ ಮಾಡ್ಬೇಕಾ? ಊಟ ಯಾಕೆ ಮಾಡ್ಬೇಕು? ನಾವು ಪ್ರತಿದಿನನೂ ಊಟ ಮಾಡ್ಬೇಕಾ? ಪ್ರತಿದಿನನೂ ನಾವು ಸ್ನಾನ ಮಾಡ್ಬೇಕಾ? ಪ್ರತಿದಿನನೂ ಕೂಡ ನಾವು ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕಾ? ಹೌದಲ್ವಾ? ಪ್ರತಿದಿನವೂ ಕೂಡ ನಾವು ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ, ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎನರ್ಜಿ ಏನಾಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಬ್ಯಾಟರಿಯ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಾ? ಬ್ಯಾಟರಿಯನ್ನ ಮತ್ತೆ 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 ನಾವು ಚಾರ್ಜ್ ಮಾಡ್ಕೊಳ್ತಾ ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಷ್ಟ ಅನ್ಸಬಹುದು. ಆದ್ರೆ ನಮ್ಮ ಶಿವಶಕ್ತಿ ರೇಖೆ ಅಭಿಯಾನದಲ್ಲಿ ಕಲ್ತಂತವ್ರು ಯಾರು ಕೂಡ ನಮಗೆ ಸೆಲ್ಫ್ ಫೀಲಿಂಗ್ ಕಷ್ಟ ಅಂತ ಹೇಳೋ ಇಲ್ಲ, ಹಿಸ್ಟ್ರಿನಲ್ಲೇ ಇಲ್ಲ ನನಗೆ. ಎಲ್ಲರೂ ಪ್ರತಿಯೊಬ್ರು ಕೂಡ ಓದಕ್ಕೆ ಬರ್ದೇ ಇರುವಂತವ್ರು ಕೂಡ ಆರಾಮವಾಗಿ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ರೇಖಿ ಲೆವೆಲ್ 1, 2 ಎಲ್ಲರೂ ಕೂಡ ಅಷ್ಟು ಚಮತ್ಕಾರದ ಹೀಲಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ರಿಸಲ್ಟ್ ಪೇನ್ ಬರ್ತಿದೆ ಅಂದ್ರೆ, ಬ್ಯಾಕ್ ಪೇನ್ ಇದೆಯಾ, ನೋವುಗಳಿದೆಯಾ, ಅವ್ರಿಗೆ ಡಿಪ್ರೆಷನ್ ಇದೆಯಾ, ಅವ್ರಿಗೆ ಸಡನ್ ಆಗಿ ಜ್ವರ ಬಂದಿದ್ಯಾ, ಅವ್ರ ಮನೆಯಲ್ಲಿ ವೇರಿಯೇಷನ್ ಆಗಿದ್ಯಾ, ಎಲ್ಲಾ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿ ಪ್ರತಿಯೊಬ್ಬರಿಗೂ ಕೂಡ ರಿಸಲ್ಟ್ ಬರ್ತಾ ಇದೆ. ನಮಗ್ ಬರಲ್ವಾ? ನಿಮ್ಗೂ ಕೂಡ ಬರುತ್ತೆ. ನೀವೆಲ್ಲರೂ ಕೂಡ ಈ ರೇಖೆಗೆ ಬಂದಿದ್ದೀರಿ, ನಾವು ಇಲ್ಲಿ ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ದಿವ್ಯವಾದಂತಹ ಆತ್ಮಗಳು. ನಾವು ಆ ಪರಮಾತ್ಮ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನಕ್ಕೆ ಗೊತ್ತಾ? ನಿಮ್ಮ ಕೈಗಳಿಂದ ಸಾವಿರಾರು ಜನರ ಜೀವನ ಬದಲಾಗ್ಬೇಕು. ಆ ಅದ್ಭುತವಾದ ಶಕ್ತಿ ನಿಮ್ ಒಳಗಡೆ ಇದೆ ಅನ್ನೋದು ಆ ಪರಮಾತ್ಮ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ನಾವೇನು ಮಾಡೋದಿಲ್ಲ, ಫಾಲೋ ಮಾಡ್ಬೇಕು. ನಿಮ್ ಕೈಗಳನ್ನ ಆಶೀರ್ವಾದವನ್ನ ಮಾಡ್ಬೇಕು, ಹೀಲಿಂಗ್ ಮಾಡ್ಬೇಕು ಅಷ್ಟೇ. ನಮ್ ಕೆಲಸ ಏನು ಅಂದ್ರೆ ಜಸ್ಟ್ ನೀವು ಪ್ರಾರ್ಥನೆಯನ್ನ ಮಾಡಿ ಹೀಲ್ ಮಾಡ್ತಾ ಬನ್ನಿ. ಮ್ಯಾಜಿಕ್ ನಾನೆಲ್ಲ ಮಾಡೋದು, ನೀವೇ ಮಾಡ್ತೀರಿ. ಇನ್ನು ಮ್ಯಾಜಿಕ್ ಅಂತಾರೆ, ಇದು ಮ್ಯಾಜಿಕ್ ಅಲ್ಲ, ಪ್ರತಿಯೊಬ್ಬರ ಒಳಗಡೆನೂ ಇರುವಂತ ಒಂದು ಅದ್ಭುತವಾದಂತ ಶಕ್ತಿ ಇದು. ಎಲ್ಲರಲ್ಲೂ ಕೂಡ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ಈ ಶಕ್ತಿ ನಮ್ಮ ಒಳಗಡೆ ಇದೆ. ಆದ್ರೆ ನಮಗೆ ಅಲ್ಲಿ ಒಳಗಡೆ ಶಕ್ತಿ ಇದೆ ಅನ್ನೋದು ನಮಗೆ ಅರಿವಿಗೆ ಬಂದಿಲ್ಲ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿ ಮಾಡೋದು ಅಂತೇಳಿ ನಾಳಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ. ನೋಟ್ಸ್ ಎಲ್ಲ ಬರ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ಬೋದು. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಇದ್ರಲ್ಲಿ?